ಸಮಾಜದಲ್ಲಿ ಯಾರೇ ತಪ್ಪು ದೊಡ್ಡ ವ್ಯಕ್ತಿ ಚಿಕ್ಕ ವ್ಯಕ್ತಿ ಇಲ್ಲ, ಯಾರು ತಪ್ಪು ಮಾಡಿದ್ರೂ ಶಿಕ್ಷೆ ಕೊಡಲೇಬೇಕು. ಅದು ಕಂಟಿನ್ಯೂ ಮಾಡಬೇಕು. ಇನ್ನು ಮುಂದಕ್ಕೆ ಯಾರು ಮಾಡಿದ್ರೂ ಅದು ಎಲ್ರಿಗೂ ಶಿಕ್ಷೆ ಅಂತ ಕಾನೂನು ಥರ ಏನಾದರೂ ಒಂದು ಮಾಡಿದ್ರೆ ಇನ್ನೊಬ್ಬರಿಗೆ ಸ್ವಲ್ಪ ಭಯ ಬರುತ್ತೆ. ಇವಾಗ 5 ದಿನ ಮತ್ತೆ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ. ಹೇಗೆ ಬೇಕಾದರೂ ಟರ್ನ್ ಆಗ್ಬೋದು ಅಂತ ಇದ್ದಾರೆ ಜನ ಕೂಡ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್? ಇಲ್ಲ, ಜನಗಳೆಲ್ಲ ಹಂಗೆ ನಂಬ್ತಾರೆ. ಆದರೆ ಫೋರ್ಸ್ ಇರಬೇಕು, ಖಂಡಿತ ಅವ್ರಿಗೆ ಶಿಕ್ಷೆ ಬೇಕೇ ಬೇಕು ಅಂತ ನಾವು ಇದು ಮಾಡ್ತೀವಿ. ಸರ್, ಅವ್ರ ಬೆಂಬಲಿಗರು ಅಂತ ಒಂದಷ್ಟು ಜನ ಇದ್ದಾರೆ, ಏನೇ ಮಾಡಿದ್ರು ಜೈ ಡಿ ಬಾಸ್ ಅಂತಾರೆ. ಇಲ್ಲ, ಅದು ತಪ್ಪು. ಅದು ಯಾರೇ ಮಾಡ್ರು, ನಮ್ಮ ಮನೇಲಿ ಅಣ್ಣ ತಮ್ಮದ್ರು ಮಾಡ್ರೂ ತಪ್ಪೇನೆ. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವರು ದುಡ್ಡು ತಗೊಳ್ತಾರೆ, ಕೋಟ್ಯಾಂತರ ರೂಪಾಯಿ ಇದು ಫಿಲಿಮಲ್ಲಿ ತಗೊಳ್ತಾರೆ. ಆ ಫ್ಯಾನ್ಸ್ ಅಂತ ಇರ್ತಾರೆ, ಅವ್ರಿಗೆ 1 ರೂಪಾಯಿನೂ ಕೊಡೋದಿಲ್ಲ. ಸುಮ್ಮನೆ ಅವರು ಹೋಗಿ ಫ್ಯಾನ್ಸ್ ಅಂದ್ಬಿಟ್ಟು ಅವರು ಹಾಲು ಹಾಕೋದು, ಇದು ಮಾಡೋದು, ಅಭಿಷೇಕ ಮಾಡೋದು, ಇದೆಲ್ಲ ಪಾಕೆಟಿಂದ ಮನಿ ಖರ್ಚು ಮಾಡ್ತಾರೆ. ಅದು ತಪ್ಪು. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಅಂತ. ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ಕಾಣಿಕೆಯಿಂದ ಬಂದವ, ಅದಕ್ಕೆ ಶಿಕ್ಷೆ ಆಗೇಬೇಕು. ಅವ್ರಿಗೆ ಸವಾಲೇ ಇಲ್ಲ. ಅವ್ರ ಬೆಂಬಲಿಗರು ಅಂತ ಇದ್ದಾರೆ, ಏನೇ ಮಾಡಿದ್ರು ಇಲ್ಲ ಅವ್ರು ತಪ್ಪೇ ಮಾಡಿಲ್ಲ ಅಂತಿದ್ದಾರೆ. ಇವಂದು ಅವ್ರು ತಪ್ಪಿದೆ ಅಂತ ಹೇಳೋದು ಇಲ್ಲ. ಅದು ಅವ್ರ ಬೆಂಬಲಿಗರು ಕೆಲವರು ಹೇಳ್ತಾ ಇದ್ದಾರೆ ತಪ್ಪು ಮಾಡಿದ್ದಾನೆ ಅಂತ, ಕೆಲವರು ಇಲ್ಲ ಅಂತ ಅಂತಾರೆ. ಸಹಜ ಅದ, ಮಾಮೂಲಿ. ಇದು ಸಹಜ ಅದ. ಸರ್, ಏನು ಶಿಕ್ಷೆ ಆಗಬೇಕು ಸರ್ ಇವಾಗ ಅವ್ರಿಗೆ? ಅವ್ರಿಗೆ ಕಾನೂನು ರೀತಿಯಲ್ಲಿ ಯಾವುದು ಎಷ್ಟರ ಮಟ್ಟಿಗೆ ಶಿಕ್ಷೆ ಆಗಬೇಕು ಅಷ್ಟು ಪರಿಪೂರ್ಣ ಶಿಕ್ಷೆ ಆಗಬೇಕು. ಮಧ್ಯದಲ್ಲಿ 2 ತಿಂಗಳ 3 ತಿಂಗಳ ಬೇಲಾಗಿ ಕೇಸನ್ನು ಡಮಾಲೈಸ್ ಮಾಡುವಂಥದ್ದು ಇವತ್ತಿನ ಕೋರ್ಟಿನಿಂದಾಗ ನಡೆಯುವಂಥ ಪದ್ಧತಿ ಅದ. ಯಾಕೆ ಐ ವಿಟ್ನೆಸ್ ಬಿಡ್ತಾರೆ, ಅಲ್ಲಿ ಐ ವಿಟ್ನೆಸ್ ಇಲ್ಲ. ನಾನು ತಿಳಿದ ಮಟ್ಟಿಗೆ ಅವರೇ ಹುಡ್ದವ್ರೆ, ಅವರಿಗೆ ಐ ವಿಟ್ನೆಸ್ ಮಾಡ್ತಾರೆ, ಅವರಿಗೆ ಕಂಪ್ಲೇಂಟ್ದಾರು ಮಾಡ್ತಾರೆ, ಪೊಲೀಸರು ದಂಧಾರು ಮಾಡ್ತಾರೆ. ಅದು ಐ ವಿಟ್ನೆಸ್ ಹೊರಗಿನವರಾದರೆ ಅದು ಕರೆಕ್ಟ್ ಆಗತ್ತೆ. ದರ್ಶನ್ ಅವರು ಆ್ಯಕ್ಚುಲಿ ಮೊದಲು ನಾವು ತುಂಬ ಫಿಲ್ಮಲ್ಲಿ ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅವರು ನಡ್ಕೊಳ್ತಿರೋ ರೀತಿ, ಅವರ ಗ್ಯಾಂಗ್ ಆಗಲಿ, ಅವರ ಫ್ಯಾನ್ಸ್ಗಳಾಗಲಿ ನಡ್ಕೊಳ್ಳೋ ರೀತಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಅವರು ಇಂಪ್ರೂವ್ ಆಗಬೇಕು, ಅವ್ರ ಫ್ಯಾನ್ಸ್ಗಳನ್ನು ಸರಿ ಮಾಡಬೇಕು. ಸೊ ನಿಜವಾಗ್ಲೂ ಅವರಿಂದ ತಪ್ಪಾಗಿದ್ದರೆ ಅವ್ರು ಶಿಕ್ಷೆ ಆಗಬೇಕು. ಯಾರು, ಯಾಕೆಂದರೆ ಇದರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅನ್ನೋ ವ್ಯತ್ಯಾಸನೇ ಇಲ್ಲ. ರಾಜಕಾರಣಿಗೆ ಹೇಗೆ ಶಿಕ್ಷೆ ಆಗುತ್ತೆ, ಆಕ್ಟ್ರೆಸ್ಗೂ ಶಿಕ್ಷೆ ಆದ್ರೇ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೆಚ್ಕೊಳ್ತಾರೆ. ಇದಿಲ್ಲ ಅಂದರೆ ಇನ್ನು ಎಲ್ಲರೂ ಫ್ಯಾನ್ಸಿಂದ ಹಿಡಿದು ಮತ್ತು ಬೇರೆ ಹೀರೋಗಳು ಸಹ ಇದೇ ರೀತಿ ವರ್ತನೆ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಅವರು ನಿಜವಾಗ್ಲೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಬೆಂಬಲಿಗರು ಅಂತ ಕೆಲವರು ಇದ್ದಾರೆ, ಏನೇ ಮಾಡಿದ್ರು ಜೈ ಡಿ ಬಾಸ್ ಅಂತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅವರು ಎಜುಕೇಟೆಡ್ ಆಗಿ ಆ ಥರ ಬಿಹೇವ್ ಮಾಡ್ತಾರಾ ಅಥವಾ ಅನ್ಎಜುಕೇಟೆಡ್ ಆಗಿ ಬಿಹೇವ್ ಮಾಡ್ತಾರಾ, ಅಂಧ ಪ್ರಜ್ಞೆಯಿಂದ ಆಗಿ ಮಾಡ್ತಾರ ಗೊತ್ತಾಗ್ತಾ ಇಲ್ಲ. ಅವರಿಗೆ ನಿಜವಾದ ತಿಳುವಳಿಕೆ ಮಾಡೋದು ಆ ದರ್ಶನೇ ಆಗಬೇಕು. ದರ್ಶನ್ ಅವರೇ ಅವ್ರಿಗೆ ತಿಳುವಳಿಸ್ಬೇಕು. ಮತ್ತು ಅವರಿಗೆ ಸುತ್ತಮುತ್ತಿರೋ ಸ್ವಲ್ಪ ತಿಳುವಳಿಕೆ ಇರೋಂಥವ್ರಿಗೆ ಅರ್ಥ ಮಾಡಿಸ್ಬೇಕು. ಕಾನೂನು ಅಂದ್ರೇನು, ಫಿಲ್ಮ್ ಅಂದ್ರೇನು ಅಂತ, ಕಾನೂನುಗಳು ಮತ್ತು ಜನಗಳ ಮಧ್ಯೆ ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಇಡೀ ನೋಡಿ ಕರ್ನಾಟಕದಲ್ಲಿ ಬೇರೆ ಯಾವ ಸುದ್ದಿ ನಡೀತಾ ಇಲ್ಲ, ಬರೀ ಇದೇ ಭಾಳಷ್ಟು ಸಮಸ್ಯೆಗಳಿದೆ. ಅದು ಬಿಟ್ಟು ಬರೀ ಇದೇ ಸಮಸ್ಯೆಗಳಿವೆ. ಸೊ ಇದೆಲ್ಲ ಜನಗಳು ಫಸ್ಟ್ ದರ್ಶನ್ ಅವರೇ ಅವ್ರ ಫ್ಯಾನ್ಗಳನ್ನ ಸರಿ ಮಾಡಿದ್ರೆ ಒಳ್ಳೆಯದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.